ಬಿಳಗಿ ತಾಲೂಕಿನಲ್ಲಿ ಸಾರ್ವಜನಿಕರಿಂದ ಕಳೆದು ಹೋದ ಹಾಗೂ ಕಳ್ಳತನವಾದ ವಿವಿಧ ಕಂಪನಿಯ 40 ಮೊಬೈಲ್ ಫೋನ್ಗಳು ಸಿಐಆರ್ ಪೋರ್ಟಲ್ ಮೂಲಕ ಪತ್ತೆಯಾಗಿದ್ದು ಈ ದಿನ ಬಿಳಗಿ ಪೊಲೀಸ್ ಠಾಣೆಯಲ್ಲಿ ಬಾಗಲಕೋಟೆ ಡಿಎಸ್ಪಿ ಗಜಾನನ ಸುತಾರ ಇವರ ನೇತೃತ್ವದಲ್ಲಿ ಕೆಎಸ್ಪಿಎಸ್ ರವರು ವಾರಸುದಾರರಿಗೆ ಮರಳಿಸಿದರು. ಸಾರ್ವಜನಿಕರು ಸಿಐಆರ್ ಮತ್ತು ಮೊಬಿಫೈ ಪೋರ್ಟಲ್ಗಳ ಸದುಪಯೋಗ ಪಡೆಯಲು ಈ ಮೂಲಕ ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಸಿಪಿಐ ಬಸವರಾಜ್ ಹಳಬಣ್ಣವರ್, ಪಿಎಸ್ಐ ಎನ್ಟಿ ದೊಡ್ಡಿಮನಿ, ಎಎಸ್ಐ ಎಸ್ಎಚ್ ಗಾಳಿ, ಎಎಸ್ಐ ಆರ್ಟಿ ಲಮಾಣಿ, ಲಕ್ಷ್ಮಣ್ ಬಾಳಗೂಳ, ಸಂಗಪ್ಪ ಬರಡ್ಡಿ, ಬಾಬು ಹುಡಿದ, ಚಿನ್ನಪ್ಪ ತಳವಾರ್, ಬಸವರಾಜ್ ಮುರ್ನಾಳ್, ವಿಶಾಲ್ ಕಟ್ಟಿ, ಬಸವರಾಜ್ ಜರ್ಮಣ್ಣವರ್, ಮೌಲಾ ನದಾಫ್, ನೀಲಮ್ಮ ಮಜ್ಜಿಗಿ ಹಲವಾರು ಪೊಲೀಸರು ಉಪಸ್ಥಿತರಿದ್ದರು. ರಿಯಾಜುತ್ತಾರ್, ಜಿಕೆ ನ್ಯೂಸ್ ಕನ್ನಡ, ಬಿಳಗಿ. ಇವತ್ತು ಈ ದಿನ ಬಿಳಗಿ ಪೊಲೀಸ್ ಠಾಣೆ ವತಿಯಿಂದ ಒಂದು ಸ್ಮಾಲ್ ಇವೆಂಟ್ನ ಇಟ್ಕೊಂಡಿದ್ದೀವಿ. ಇದೇನಪ್ಪ ಅಂತಂದರೆ ಮೊಬೈಲ್ಗಳನ್ನ ಅಲ್ಲೆಲ್ಲಿ ಕಳ್ಕೊಂಡಿರ್ತಾರೆ. ಮುಂಚೆ ಆಗಿದ್ದರೆ ಏನಾಗ್ತಿತ್ತು, ಅದನ್ನು ಇವಾಗ CIR ಅಂತ ಒಂದು ಪೋರ್ಟಲ್ ಬಂದಿದೆ. ಯಾರಾದರೂ ನಿಮ್ಮ ಮೊಬೈಲ್ ಕಳೆದಿರ್ತದಲ್ಲ, ಅದು ಹೋಗಿ IMEI ಅದರಲ್ಲಿ ಅಪ್ಡೇಟ್ ಮಾಡಿ ಒಂದು ಲಾಗ್ ಕ್ರಿಯೇಟ್ ಮಾಡಿದ್ರೆ ಆ ವ್ಯಕ್ತಿ ಯಾರು ತೊಗೊಂಡಿರ್ತಾರೆ ಅಲ್ಲಿಗೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ಫೋನ್ ಮತ್ತೆ ಆನ್ ಆಗುತ್ತೋ, ಅದೇ ಸಿಮ್ ಇರಲಿ ಹೊಸ ಸಿಮ್ ಇರಲಿ, ಅದು ನಮಗೆ ಒಂದು ಸೂಚನೆಯನ್ನು ಕೊಡುತ್ತೆ ಈ ಥರ. ಸೊ ಹೀಗಿದ್ದಾಗ ಕಳ್ಕೊಂಡಿರುವಂಥ ಫೋನನ್ನು ಮತ್ತೆ ಪಡೆಯೋಕ್ಕೆ ನಮಗೆ ಅವಕಾಶ ಆಗುತ್ತೆ. ಒಂದು ಬಿಳಗಿ ಪೊಲೀಸ್ನವರು ಒಂದು ಕಮೆಂಡೇಬಲ್ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ 40 ಮೊಬೈಲ್ಸು ಬಿಳಗಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಏನು ಕಳ್ಕೊಂಡಿದ್ರು ಅದನ್ನು ಮತ್ತೆ ಈ CIR ಪೋರ್ಟಲ್ ಮೂಲಕ ಪಡೆದಿದ್ದಾರೆ. ಇವತ್ತು ಏನು ಕಳ್ಕೊಂಡಿದ್ದಾರೆ ಮೊಬೈಲು, ಅವರಲ್ಲೆಲ್ಲ ಒಂದು ಸ್ವಲ್ಪ ಈಗ ಖುಷಿ ಕಾಣ್ತಾ ಇದೆ. ಫೋನ್ಗಳು ಅವ್ರದ್ದು ಸಿಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೆ ನಮ್ಮ ಮಾನ್ಯ SP ಸರ್ ವತಿಯಿಂದ ಇವರಿಗೆಲ್ಲ ಅಪ್ರಿಸಿಯೇಷನ್ನ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸಿಬ್ಬಂದಿಯವರು, ನಮ್ಮ ಇನ್ಸ್ಪೆಕ್ಟರ್ ಅವರು. ಸೊ ಈಗ ಯಾರ್ಯಾರು ಕಳ್ಕೊಂಡಿದ್ದಾರೆ ಒಂದು 4 ಜನಕ್ಕೆ ನಾರ್ಮಲ್ ಆಗಿ ನಾವೊಂದು ಫೋನ್ಗಳನ್ನ ಕೊಡೋಣ. ರಂಗನಾಥ್ ಆರೋಗ್ಯ ಸಮಸ್ಯೆನ ಉಂಟು ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಿಂಗಿದ್ದಾಗ ಅದನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಎಷ್ಟೋ ಜನ ದುಡ್ಡು ಕಳ್ಕೊತಾ ಇದ್ದಾರೆ, ಎಷ್ಟೋ ಜನ ತಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಕಳ್ಕೊತಾ ಇದ್ದಾರೆ, ಎಷ್ಟೋ ಜನಕ್ಕೆ ಬ್ಲ್ಯಾಕ್ ಮೇಲ್ಗಳು ಆಗ್ತಾ ಇದ್ದಾವೆ. ಸೊ ಹಿಂಗಿದ್ದಾಗ ನೀವು ಸಾಮಾಜಿಕ ಮಾಧ್ಯಮನ ಯಾವ ಥರ ಯೂಸ್ ಮಾಡ್ಕೋತೀರಾ, ಯಾವ ಥರ ನೀವು ಅದನ್ನು ಉಪಯೋಗಿಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಯಾವುದೇ ವೈಯಕ್ತಿಕ ಮಾಹಿತಿಗಳನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ಯಾರೋ ಒಬ್ಬರು ಫೋನ್ ಮಾಡ್ತಾರೆ, ನಾನು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡ್ತಾಯಿದ್ದೀನಿ, ನಿಮ್ಮದು OTP ಕೊಡಿ, ಅಥವಾ ನಿಮ್ಮದು PAN ನಂಬರ್ ಕೊಡಿ, ಅಥವಾ ನಿಮ್ಮದು ATM ಕಾರ್ಡ್ ನಂಬರ್ ಕೊಡಿ ಅಂತ ಕೇಳಿದರೆ ಯಾರಿಗೂ ಕೊಡುವಂಗಿಲ್ಲ. ಯಾವುದೇ ಬ್ಯಾಂಕ್ ಆಗಿರಲಿ, ಯಾವುದೇ ಪೊಲೀಸ್ ಆಗಿರಲಿ, ನಿಮ್ಮ OTP ಆಗಲಿ, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರಲಿ, ನಿಮ್ಮ PAN ಕಾರ್ಡ್ ಅಕೌಂಟ್ ನಂಬರ್ ಆಗಲಿ ಕೇಳಲ್ಲ. ಸೊ ಅದ್ರ ಬಗ್ಗೆ ಗಮನ ಹರಿಸಿ. ಯಾರೇ ಫೋನ್ ಮಾಡಿದ್ರು ಏನಿಲ್ಲಪ್ಪ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡ್ತೀನಿ ಬಿಡಿ ಅಂತ ಹೇಳಿ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಇನ್ನೊಂದು ಸ್ಕ್ಯಾಮ್ ಏನು ನಡೀತಾ ಇದೆ ಅಂತಂದರೆ, ಫೋನ್ ಮಾಡೋದು, ನಿಮ್ಮ ಹುಡುಗನ ನಾವು ಅರೆಸ್ಟ್ ಮಾಡ್ತಾಯಿದ್ವಿ ಅಥವಾ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಜಿಟಲ್ ಅರೆಸ್ಟ್ ಅಂತ ಕರಿತೀವಿ. ಇಂಥ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಿಂಗಿದ್ದಾಗ ನೀವೇನು ಮಾಡಿ, ಆ ಟೈಮಲ್ಲಿ ನಾವೇನಿದ್ರು ನಮ್ಮದು ಲೋಕಲ್ ಪೊಲೀಸ್ ಸ್ಟೇಷನ್ ಇದೆ, ಬಿಳಗಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಗೆ ಹೋಗಿ ಮಾತಾಡ್ತೀವಿ, ನಮ್ಮ ಸಬ್ ಇನ್ಸ್ಪೆಕ್ಟರ್ ನಮ್ಮ ಪರಿಚಯ ಇದ್ದಾರೆ, ಅಲ್ಲಿಗೆ ಹೋಗಿ ನಾವು ಮಾತಾಡ್ತೀವಿ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಅಂಥವ್ರನ್ನ ಎಂಟರ್ಟೈನ್ ಮಾಡಬೇಡಿ. ಅರ್ಥ ಆಯ್ತಾ? ಇದೆಲ್ಲ ನೀವು ಮಾಡೋದಂತಂತಂದರೆ ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿರುತ್ತೆ. ಸುಮಾರು ಜನ ಎಸ್ಪೆಷಲಿ ಸಿಟಿಗಳಲ್ಲಿ ಇದು ಆಗ್ತಾ ಇರೋದು ಜಾಸ್ತಿ. ಸಿಟಿಗಳಲ್ಲಿ ನಿಮ್ಮ ಮಕ್ಕಳು ಓದಕ್ಕೆ ಹೋಗಿರ್ತಾರೆ ಅಥವಾ ನಿಮ್ಮ ನೆರೆಹೊರೆಯವರು ಓದಕ್ಕೆ ಹೋಗಿರ್ತಾರೆ, ಅವ್ರಿಗೂ ತಿಳಿಸೇಳಿ. ಯಾವುದೇ ಕಾರಣನೂ ಪೊಲೀಸರು ಆಗಲಿ ಬೇರೆಯವರಾಗಲಿ ಹೋಗಿ ಫೋನ್ ಮೂಲಕ ಅರೆಸ್ಟ್ ಮಾಡೋಲ್ಲ. ಫೋನ್ ಮೂಲಕ ವಿಡಿಯೋ ಕಾಲ್ ಮಾಡಿ ಅರೆಸ್ಟ್ ಮಾಡೋದು. ಅದಕ್ಕೆ ಏನೋ ಒಂದು ನಜರ್ ಚುಕ್ಕಿಂದ ನಿಮ್ಮದು ಏನೋ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿಬಿಡ್ತೀರಾ, ನಿಮ್ಮ ದುಡ್ಡು ಕಟ್ ಆಗಿಬಿಡುತ್ತೆ, ಒಂದು 10,000 20,000 ಡಿಡಕ್ಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಇಮಿಡಿಯೇಟಾಗಿ ಸೈಬರ್ ಲೈನ್ ಹೆಲ್ಪ್ ಲೈನ್ ಇದೆ ಒಂದು 1930, ಅದಕ್ಕೆ ಫೋನ್ ಮಾಡಿ ಹೇಳಬೇಕು. 1 ಅವರ್ ಒಳಗೆ ನೀವು ಹೇಳಿದ್ರಿಂದ ಅದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು. 1 ಅವರ್ ಒಳಗೆ ಹೇಳಿದ್ರೆ ನಿಮ್ಮ ದುಡ್ಡು ನಿಮಗೆ ಮರಳಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? 1930 ಫೋನ್ ಮಾಡಿ. ಅಷ್ಟೇ ಅಲ್ಲದೆ ಎಲ್ಲೋ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ, ನಿಮಗೆ ಇವ್ರ ನಂಬರ್ ಗೊತ್ತಿಲ್ಲ, ನಮ್ಮ ಇನ್ಸ್ಪೆಕ್ಟರ್ ನಂಬರ್ ಗೊತ್ತಿಲ್ಲ, PSI ನಂಬರ್ ಗೊತ್ತಿಲ್ಲ ಅಂದರೆ 112ಗೆ ಫೋನ್ ಮಾಡಬೇಕು. 112ಗೆ ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ಪೊಲೀಸ್ ಬಂದು ನಿಮ್ಮ ಸಮಸ್ಯೆನ ಅಟೆಂಡ್ ಮಾಡ್ತಾರೆ. ಅರ್ಥ ಆಯ್ತಾ? ಆಗ್ಬೋದಾ? ಇನ್ನು ಮುಂದೆ ಬೆಳಗ್ಗೆಯಲ್ಲಿ ಇನ್ನೊಂದು ನಾವು ಮೀಟಿಂಗ್ ಮಾಡ್ತೀವಿ ದೊಡ್ಡದಾಗಿ, ಎಲ್ಲ ಗ್ರಾಮಸ್ಥರನ್ನು ಕರೆಸ್ತೀವಿ. ಇದೇನು ಸೈಬರ್ ಕ್ರೈಮ್ ಇದೆ ಅಥವಾ ಮಾದಕ ವಸ್ತುಗಳಿದ್ದಾವೆ, ಆಮೇಲೆ ಇದ್ರ ಬಗ್ಗೆ ಜಾಗೃತಿ ಕೊಟ್ಟು ಜನರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸ್ತೀವಿ. ಅರ್ಥ ಆಯ್ತಾ?
ಮುಂದಿನ ವಾರನೇ ಮಾಡೋಣ ಅವ್ನಿಗೆ, ಅರ್ಥ ಆಯ್ತಾ? ಆದಷ್ಟು ಜನ ಬನ್ನಿ, ಎಸ್ಪೆಷಲಿ ಹುಡುಗರು ಬರಬೇಕು, ಈ ಕಾಲೇಜ್ ಹುಡುಗರು ಹುಡುಗಿರು. ಆಮೇಲೆ ನಮ್ಮ ಬೇರೆ ಬೇರೆ ಸಂಘಟನೆಯವರು ಬಂದರೆ ಅವ್ರ ಮೂಲಕ ಒಂದು ಜಾಗೃತಿ ತರುವಂಥ ಪ್ರಯತ್ನ ಮಾಡೋದು. ನಮ್ಮ ಬೆಳಗ್ಗೆ ಪೊಲೀಸ್ನವರು, ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಇದನ್ನು ನಾವು ಮಾಡ್ತೀವಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.